ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಾಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸ್ಪೆಷಲಿಸ್ಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ಕಾಲೋನಿ, ಕುಕ್ಕಟ್ಪಲ್ಲಿ, ಹೈದರಾಬಾದ್. ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಚಿಕ್ಕ ಮಕ್ಕಳಲ್ಲಿ ತುಂಬ ಇಶ್ಯೂಸ್ ಕಂಡು ಬರ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲದೆ ರಿಕರೆಂಟ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಸುಮ್ಮನೆ ಜ್ವರ ಬರುತ್ತೆ, ಚಳಿ ಜ್ವರ ಬರೋದು, ಪೇರೆಂಟ್ಸ್ ಯಾರಿಗೂ ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ. ಅಷ್ಟೂ ಅಲ್ಲದೆ ಚಿಕ್ಕ ಮಕ್ಕಳು ಯಾವಾಗ ನೋಡಿದ್ರೂ ಪೆನಿಸ್ ಹತ್ರ ಅಂದರೆ ಅಂಗದ ಮುಂಭಾಗದಲ್ಲಿ ರಬ್ ಮಾಡುವಾಗಾಗಿರ್ಬೋದು, ಅಥವಾ ಹಿಡ್ಕೊಂಡು ಅಳೋದಾಗಿರ್ಬೋದು, ಇಲ್ಲಾಂದ್ರೆ ಮೂತ್ರ ಉರಿ ಅಂತ ಹೇಳೋದಾಗಿರ್ಬೋದು, ಇಲ್ಲಾಂದ್ರೆ ಮೂತ್ರ ಕೆಂಪಾಗೋಗೋದಿರ್ಬೋದು, ಅಥವಾ ಮೂತ್ರ ಹಳದಿ ಆಗೋದು, ಇವೆಲ್ಲ ರಿಕರೆಂಟ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು. ಅಲ್ಲಿ ಆ ಏರಿಯಾದಲ್ಲಿ ಚಿಕ್ಕದಾಗಿ ಅಂಟು ಪದಾರ್ಥ ಸೋರೋದು, ಬೆಳ್ಳನೆಯ ಪಸರೀತಿಯಾಗಿ ಸೋರೋದು ಅಂಡ್ ಉಜ್ಜಿಕೊಳ್ಳೋದು, ಮುಖ್ಯವಾಗಿ ಉಜ್ಜಿಕೊಳ್ಳೋದು, ಇಂಥವದೆಲ್ಲ ನೋಡ್ತಿರ್ತೀವಿ. ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಆಗ ತಾನೇ ಹುಟ್ಟಿರೋ ಮಕ್ಕಳಿಗೆ ನೋಡೋದಾದರೆ ಅಂಗದ ಮುಂದೆ ಇರೋ ಭಾಗ ಈ ರೀತಿಯಾಗಿರುತ್ತೆ. ಇದನ್ನೇ ನಾವು ಗ್ಲ್ಯಾನ್ಸ್ ಅಂತ ಕರಿತೀವಿ. ಇದರ ಮೇಲಿನ ಚರ್ಮ ಏನಿದೆಯಲ್ಲ, ಯೂಶುವಲ್ ಆಗಿ ಹೀಗೆ ಸ್ಟ್ರೈಟ್ ಇರುತ್ತೆ. ಕೆಳಗಿನ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಆದರೆ ಚಿಕ್ಕ ಮಕ್ಕಳಿಗೆ ಏನೋ ಅನ್ನೋದಾದರೆ, ಚಿಕ್ಕ ಮಕ್ಕಳಿಗೆ ಅಪ್ ಟು 5 ಇಯರ್ಸ್ವರೆಗೆ ನೋಡೋದಾದರೆ ಈ ಚರ್ಮ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಅಂದರೆ ಅಡೇಷನ್ ಆಗಿರುತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಹಿಂದೆ ಕೇಳಿದಾಗ ಎಷ್ಟು ಈಸಿಯಾಗಿ ಹಿಂದಕ್ಕೆ ಹೋಗೋದಿಲ್ಲ. ಚರ್ಮ ಅನ್ನೋದು ಅಷ್ಟು ಹಾರ್ಡ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ನಾವು ಬಲವಂತವಾಗಿ ಹಿಂದೆ ಕೇಳಿಯೋ ಪ್ರಯತ್ನ ಮಾಡಿದಾಗ ನೋವಾಗುತ್ತೆ ಅನ್ನೋ ಉದ್ದೇಶದಿಂದನೇ ಬಹಳ ಜನ ಅದನ್ನು ಹಿಂದೆ ಕೇಳದೆ ಹಾಗೆ ಸ್ನಾನ ಮಾಡಿಸ್ಬಿಡ್ತಾರೆ. ಅದೇ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದರೆ ಅವ್ರಿಗೆ ಗೊತ್ತು ಹೇಗೆ ಬ್ರೇಕ್ ಮಾಡಬೇಕು, ಹೇಗೆ ಸ್ನಾನ ಮಾಡಿಸ್ಬೇಕು, ಚಿಕ್ಕ ಮಕ್ಕಳಿಗೆ ಅದು ಗಂಡು ಮಕ್ಕಳಿಗೆ ಹೇಗೆ ಉಜ್ಜಿ ಸ್ನಾನ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ತಿಳಿದಿತ್ತು. ಹಾಗಾಗಿ ಅವರು ಹಿಂದೆ ಕೇಳೋದು ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಸೊ ಹಾಗೆ ನೋಡೋದಾದರೆ ಫಸ್ಟ್ 1 ಇಯರ್ ಅಂದರೆ ಹುಟ್ಟಿದಾನಿಂದ 5 ಇಯರ್ಸ್ವರೆಗೆ ನೋಡೋದಾದರೆ ಈ ಅಡೇಷನ್ ಅನ್ನೋದು ಕಾಮನ್ ಆಗಿರುತ್ತೆ. ಇದು ನಾರ್ಮಲ್. ಇದನ್ನೇ ನಾವು ಫಿಸಿಯೋಲಾಜಿಕಲ್ ಫೈಮೋಸಿಸ್ ಅಂತ ಕರಿತೀವಿ. ಇದು ಯೂಶುವಲ್ ಆಗಿ ಹುಟ್ಟಿದಾಗಿಂದ ಇರುತ್ತೆ. ನಾವು ಅದನ್ನು ಬ್ರೇಕ್ ಮಾಡಬೇಕು, ಅಂದರೆ ಚರ್ಮನ ಹಿಂದೆ ಕೇಳಿಯೋದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಹಾಗೆ ಮಾಡ್ತಾ ಇದ್ದರೆ ಅಪ್ ಟು 5 ಇಯರ್ಸ್ವರೆಗೆ ಈ ಚರ್ಮ ಒಂದು ಅಡೇಷನ್ ಏನಿರುತ್ತೆ ಇವೆಲ್ಲ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಅವರಿಗೆ ಹಿಂದಕ್ಕೆ ಹೋಗುತ್ತೆ. ನಾವು ಯಾವಾಗ 5 ಇಯರ್ಸ್ವರೆಗೂ ಈ ಪ್ರೋಸೆಸ್ ಮಾಡಲಿಲ್ಲ ಅಂದರೆ ಹುಡುಗ ಬೆಳೆಯೋ ಹೊತ್ತಿಗೆ ಏನಾಗುತ್ತೆ ಅಂದರೆ ಅಡೇಷನ್ಸ್ ಎಲ್ಲ ಗಟ್ಟಿಯಾಗಿ ಆಗ ಚರ್ಮ ಅನ್ನೋದು ಅಸಲಿಗೆ ಹಿಂದಕ್ಕೆ ಹೋಗೋದೇ ಇಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಫ್ಯೂಚರ್ನಲ್ಲಿ ನೋಡೋದಾದರೆ ಈ ಚರ್ಮ ಅನ್ನೋದು ಮುಂದೆ ಅಂಟುಕೊಂಡು ಅಂದರೆ ಸ್ಟಕ್ ಆಗೋಗಿ ಹಿಂದಕ್ಕೆ ಹೋಗೋದಿಲ್ಲ, ಇಲ್ಲಿಗೆ ಬಂದು ನಿಂತು ಬಿಡುತ್ತೆ. ಕೆಲವರಿಗೆ ಚರ್ಮ ಅನ್ನೋದು ಪಿನ್ ಪಾಯಿಂಟ್ ಹತ್ತಿರಕ್ಕೆ ಬಂದಿರುತ್ತೆ, ಚಿಕ್ಕ ಹೋಲ್ ಮಾತ್ರನೇ ಕಾಣಿಸ್ತಿರುತ್ತೆ. ಇವರು ಮೂತ್ರ ಮಾಡುವಾಗ ಏನಾಗುತ್ತೆ ಅಂದರೆ ಮೂತ್ರ ಸೋರುವಾಗ ಹೊರಗೆ ಬರೋಕ್ಕಾಗದೆ ಮುಂದೆ ಇರೋ ಚರ್ಮ ಸ್ಟಕ್ ಆಗೋಗಿ ಈ ರೀತಿಯಾಗಿ ಉಬ್ಬುತ್ತೆ. ಆ ಚಿಕ್ಕ ಮಕ್ಕಳನ್ನ ಗಮನಿಸಿದ್ರೆ ಬಹಳ ಜನಕ್ಕೆ ಈ ಚರ್ಮ ಅನ್ನೋದು ಉಬ್ಬಿಕೊಳ್ಳೋದನ್ನು ನೋಡ್ತಾ ಇರ್ತೀವಿ. ಉಬ್ಬಿದ ನಂತರ ಈ ಚರ್ಮ ಅನ್ನೋದು ಯೂರಿನ್ ಹೋದ ನಂತರ ಮತ್ತೆ ಕಡಿಮೆಯಾಗಿ ಚಿಕ್ಕದಾಗುತ್ತೆ. ಸೊ ಮುಂದೆ ಇರೋ ಭಾಗ ಉಬ್ಬೋದು, ಉಬ್ಬಿದ ನಂತರ ಮೂತ್ರ ಹೋಗೋದು, ಹನಿ ಸೋರೋದು, ಇಂಥದ್ದನ್ನೆಲ್ಲ ನೋಡ್ತಿರ್ತೀವಿ. ಇದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಇಂಥ ಮಕ್ಕಳಿಗೆ ನಾವು ಹೀಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಮೂತ್ರ ಅದರಲ್ಲೇ ಉಳ್ಕೊಂಡು ಹೋಗಿ ಸ್ಟಕ್ ಆಗೋಗಿ ರಿವರ್ಸ್ ಅಂದರೆ ಈ ಯೂರಿನ್ ಅನ್ನೋದು ಏನಿದೆ ಯೂರಿನ್ ಇನ್ಫೆಕ್ಷನ್ಸ್ಗೆ ಕಾರಣ ಆಗುತ್ತೆ. ಈ ಟ್ರ್ಯಾಕ್ ಮೂಲಕ ಮತ್ತೆ ರಿಕರೆಂಟ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು. ಚಿಕ್ಕದಾಗಿ ಪಸ್ ರೀತಿಯಾಗಿ ತಯಾರಾಗುತ್ತೆ, ನವೆ ಆಗೋದು, ಕೆರೆತ ಆಗೋದು, ಇಂಥವನ್ನೆಲ್ಲ ನೋಡ್ತಿರ್ತೀವಿ. ಮತ್ತೆ ಇದಕ್ಕೆ ಏನು ಮಾಡಬೇಕು? ಸೊ ಅಪ್ ಟು 5 ಇಯರ್ಸ್ವರೆಗೆ ನಾನು ಹೇಳಿದ ಹಾಗೆ ಖಚಿತವಾಗಿ ಬ್ರೇಕ್ ಮಾಡಲೇಬೇಕು. ಖಚಿತವಾಗಿ ಹಿಂದೆ ಕೇಳಿದು ಸ್ನಾನ ಮಾಡಿಸೋದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ 5 ಇಯರ್ಸ್ ನಂತರದಲ್ಲಿ ಮಗುವಿಗೆ ಸ್ನಾನ ತನ್ನಷ್ಟಕ್ಕೆ ತಾನೇ ಮಾಡ್ಕೊಳ್ಳೋಕೆ ಏಜ್ ಬಂದ ನಂತರ ಹೌ ಟು ಕ್ಲೀನ್ ಅನ್ನೋದನ್ನು, ಪೆನಿಸ್ ಮುಂದಿನ ಸ್ಕಿನ್ ಹೌ ಟು ಕ್ಲೀನ್ ಅನ್ನೋದನ್ನು ಕಲಿಸಿ ಆ ರೀತಿಯಾಗಿ ಹಿಂದೆ ಕೇಳಿದು ಸ್ನಾನ ಮಾಡಿಸೋದನ್ನು ಅಭ್ಯಾಸ ಮಾಡಿಸ್ಬೇಕು. ಆಸ್ ಅ ಪೇರೆಂಟ್ ಆಗಿ ಕಲಿಸಿಲ್ಲ ಅಂದರೆ ಅದು ಫ್ಯೂಚರ್ನಲ್ಲಿ ಮತ್ತೆ ಸ್ಕಿನ್ ಸ್ಟಕ್ ಆಗೋಗೋದು, ಹಿಂದಕ್ಕೆ ಹೋಗದೆ ಇರೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಸೊ ಹೀಗೆ ಮಕ್ಕಳಿಗೆ ಸ್ಕಿನ್ ಹೋಗ್ತಾ ಇಲ್ಲ, ರಿಕರೆಂಟ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದ್ದರೆ, ಈ ರಿಕರೆಂಟ್ ಫೀವರ್ ಬರ್ತಾ ಇದ್ದರೆ, ಈ ಥರದ್ದು ಕಂಡು ಬಂದಲ್ಲಿ ಏನು ಮಾಡಬೇಕು ಅಂದರೆ ಆ ಚರ್ಮನ ತೆಗೆದು ಹಾಕಬೇಕು. ಇದಕ್ಕೂ ಮುಂಚೆ ಕನ್ವೆನ್ಷನಲ್ ಮೆಥಡ್ ತುಂಬ ಹಾರಿಬಲ್ ಮೆಥಡ್. ಅದು ಮೊದಲು ಮತ್ತು ಬರೆಸಿ ಕಟ್ ಮಾಡೋದು, ಹೊಲಿಗೆ ಹಾಕೋದು ಮಾಡ್ತಾಯಿದ್ರು. ಅದನ್ನು 10-15 ದಿನ ಡ್ರೆಸ್ಸಿಂಗ್ ಮಾಡಬೇಕಾಗಿತ್ತು. ಅದರಲ್ಲಿ ಕೀವು ಬರೋದು, ನೋವಾಗೋದು, ಈ ಥರದ್ದೆಲ್ಲ ನೋಡ್ತಾ ಇದ್ವಿ. ಬಟ್ ನಮ್ಮ ಹತ್ರ KSR ಸ್ಟೇಪ್ಲರ್ಸ್ ಏನು ಅವೈಲೇಬಲ್ ಇದೆಯೋ ಅದರಲ್ಲಿ ನಾವು ಆ ಚರ್ಮ ಏನಿದೆ, ಈ ಕಲ್ಪ್ರಿಟ್ ಅಂದರೆ ಈ ಚರ್ಮನ ಏನು ಹಾಳಾಗಿರುತ್ತೆ ಈ ಚರ್ಮನ ಇಲ್ಲಿವರೆಗೂ ತೆಗೆದು ಹಾಕಬೇಕಾಗುತ್ತೆ. ಇದು ಚಿಕ್ಕ ಮಕ್ಕಳಿಗೆ ಮಾಡ್ಬೋದು ಅನ್ನೋದು ಬಹಳ ಜನಕ್ಕೆ ಅನುಮಾನ ಇರುತ್ತೆ. ಆಗ್ತಾನೆ ಹುಟ್ಟಿದ ಮಗುವಿಂದ ಹಿಡಿದು ಯಾವುದೇ ಏಜ್ನವ್ರಿಗಾದರೂ ಸಹ ಈ ಸರ್ಕಮ್ಸಿಷನ್ ಸರ್ಜರಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ಸ್ಟೇಪ್ಲರ್ ಏನಿದೆ ಎನಿ ಏಜ್ ಗ್ರೂಪ್ನವ್ರಿಗಾದರೂ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಇದು ಸೇಫ್. ಸೊ ಈ ಸ್ಟೇಪ್ಲರ್ ಮಾಡೋದ್ರಿಂದ ಏನಂದರೆ ಮೇಯ್ನಾಗಿ ಚಿಕ್ಕ ಮಕ್ಕಳಿಗೆ ಬೆನಿಫಿಟ್ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದ ಪೇಯ್ನ್ ಆಗಲ್ಲ. ಹಾಗಾಗಿ ಸಹಜವಾಗಿ ಅವ್ರು ಆಟ ಆಡ್ಕೋಬೋದು. ಫಸ್ಟ್ 2 to 3 ಡೇಸ್ ಮಾತ್ರ ಹಿಡ್ಕೊಂಡಿರೋ ಫೀಲ್ ಇರುತ್ತೆ, ನಂತರ ಊತ ಬಂದಿರೋ ಹಾಗನ್ಸುತ್ತೆ. ಬಟ್ ನಂತರದಲ್ಲಿ ನೋಡೋದಾದರೆ ಕಂಪ್ಲೀಟಾಗಿ ನಾರ್ಮಲ್ ಆಗಿ ಹೋಗ್ತಾರೆ. ಅವರು ಸಹಜವಾಗಿ ಆಡ್ಕೊಳ್ತಿರ್ತಾರೆ. ಯಾವುದೇ ರೀತಿಯಾದ ಪೇಯ್ನ್ ಕಿಲ್ಲರ್ಸ್ ಆಗಲಿ, ಯಾವುದೇ ರೀತಿಯಾದ ಆ್ಯಂಟಿಬಯೋಟಿಕ್ಸ್ ಆಗಲಿ ಪ್ರತಿದಿನ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ 3 to 4 ಡೇಸ್ ಸಾಕಾಗುತ್ತೆ. ಅಷ್ಟೇ ಅಲ್ಲದೆ
ಹೀಲಿಂಗ್ ಆಗೋದಕ್ಕೆ ಯೂಶಲ್ ಆಗಿ ತುಂಬ ಫಾಸ್ಟ್ ಇರುತ್ತೆ. ಹಾಗಾಗಿ 6 to 7 ಡೇಸ್ನಲ್ಲಿ ಆ ರಿಂಗ್ಸ್ ಆಗಲಿ ಪಿನ್ಸ್ ಆಗಲಿ ಬಿದ್ದು ಹೋಗುತ್ತೆ. ಹಾಗಾಗಿ ಯಾವುದೇ ರೀತಿ ಹಾನಿ ಇರಲ್ಲ. ಅವರು ಮಕ್ಕಡೆ ಮಲ್ಕೊಂಡ್ರು ಏನೂ ಆಗಲ್ಲ. ಅದೇ ಓಪನ್ ಸರ್ಜರಿನಲ್ಲಾದರೆ ತುಂಬ ಕೇರ್ ತೊಗೋಬೇಕಾಗುತ್ತೆ. ಬಟ್ ಸರ್ಕಮ್ಸಿಷನ್ ಮಾಡೋದೇ ಆದರೆ KSR ಸ್ಟೇಪ್ಲರ್ನಲ್ಲಿ ಮಾಡ್ತೀವಿ. ಯಾವುದೇ ರೀತಿಯಾದ ಕೇರ್ಗೆ ಅವಶ್ಯಕತೆ ಇರಲ್ಲ. ಜಸ್ಟ್ ಮಗುವನ್ನು ಆಟ ಆಡೋದಕ್ಕೆ ಕಳಿಸ್ಬೋದು, ಸಹಜವಾಗಿ ಡೈಪರ್ ಹಾಕ್ಬೋದು, ಸಹಜವಾಗಿ ನಿಕ್ಕರ್ ಹಾಕ್ಬೋದು. ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಮನೇಲಿ ಇರಬೇಕು, ಸರ್ಜರಿ ಆಗಿದೆ ಅನ್ನುವಂಥ ಫೀಲಿಂಗ್ ಇರಲ್ಲ. ಚಿಕ್ಕ ಮಕ್ಕಳಿಗೆ ಮಾಡಿದರೂ ಸಹ ಕೆಲವೇ 5 ನಿಮಿಷದಲ್ಲಿ ಸರ್ಜರಿ ಕಂಪ್ಲೀಟ್ ಮಾಡ್ಬೋದು. ವಿದಿನ್ 2 ಅವರ್ಸ್ನಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಯಾರಿಗಾದರೂ ನಾನು ಹೇಳಿದ ಈ ಕಾಂಪ್ಲಿಕೇಶನ್ಸ್ ಕಂಡು ಬಂದಲ್ಲಿ ಕಂಪ್ಲೇಂಟ್ಸ್ ಏನಾದರೂ ಇದ್ದರೆ ಖಚಿತವಾಗಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಇದಕ್ಕೆ ನಾವು KSR ಸ್ಟೇಪ್ಲರ್ಸ್ನಲ್ಲಿ ಮಾಡೋದ್ರಿಂದ ಈಸಿಯಾಗಿ ಕೆಲಸ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.